ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಎಚ್ಚರಗೊಂಡಿದ್ದೀರಾ? ದೇವರ ಮಾತು ಕೇಳಲು ಸಿದ್ಧರಾಗಿದ್ದೀರಾ? ಬನ್ನಿ ಚಿಕ್ಕ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ನಿಮ್ಮ ಸಹಾಯ ನಮಗೆ ಬೇಕು. ನಿಮ್ಮ ಚಿತ್ತ ನಾವು ಅರಿತುಕೊಳ್ಳಬೇಕು. ನಿಮಗಿಷ್ಟಕರವಾಗಿ ಬದುಕಬೇಕೆಂಬ ಆಸೆ ನಮಗುಂಟು ಮಾಡಿರಿ. ಪ್ರತಿಯೊಬ್ಬರೊಂದಿಗೆ ನಿಮ್ಮ ವಾಕ್ಯದಿಂದ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಒಂದು ವಿಷಯ ಗೊತ್ತಾ ಪ್ರಿಯರೇ? ದೇವರಿಗೆ ನಾವು ಯಾರೆಂಬುದಾಗಿ ಗೊತ್ತು. ಪ್ರತಿಯೊಬ್ಬರ ಬಗ್ಗೆ ಆತನಿಗೆ ಗೊತ್ತು. ನಮ್ಮಲ್ಲಿ ಕೆಲವರಿಗೆ ಗಣ್ಯರು ಯಾರೆಂದು ಗೊತ್ತು, ಹೌದಲ್ಲವೇ? ಸೆಲೆಬ್ರಿಟೀಸ್ ಅನ್ನುತ್ತಾರಲ್ಲವೇ ಈ ದಿನಗಳಲ್ಲಿ, ಹಾಗೆ ಪ್ರಬಲ ವ್ಯಕ್ತಿಗಳು ಗೊತ್ತು. ಒಂದು ವೇಳೆ ಅಧಿಕಾರಿಗಳು ಗೊತ್ತಿರಬಹುದು. ಮೀಡಿಯಾ ಬಂದ ನಂತರ ಈ ದಿನಗಳಲ್ಲಿ ಇತರ ದೇಶದ ನಾಯಕರ ಕುರಿತಾಗಿ ಅವರ ವಿಷಯ, ಇವರ ವಿಷಯ ಎಲ್ಲ ತಿಳ್ಕೊಳ್ತಾ ಇದ್ದೀರಿ. ಆದರೆ ಒಂದು ವಿಷಯ ನಿಮಗೆ ಗೊತ್ತಾ? ನೋಡಿ, ನೀವು ತಿಳ್ಕೊಂಡಿರುವ ಎಲ್ಲರಿಗೂ ನೀವು ಯಾರು ಎಂಬುದಾಗಿ ಗೊತ್ತಿಲ್ಲ. ಅದು ನಿಮಗೆ ಗೊತ್ತಾ? ನಿಮಗೆ ಯಾರೆಲ್ಲ ಗೊತ್ತಿದ್ದಾರೋ ಅವರಿಗೆ ನೀವು ಯಾರೆಂದು ಗೊತ್ತಿಲ್ಲ. ಹೌದಲ್ಲವೇ? ನಾವು ಭಾರತೀಯ ನಾಗರಿಕರೆಂದು ನಾವು ಯಾರೆಂದು ಹೇಳಿಕೊಂಡ್ರೂ ಕೂಡ ನಮ್ಮ ದೇಶ ನಾಯಕರಿಗೆ ಗೊತ್ತಿದೆ ಅಂತೀರಾ? ಸಾಮಾನ್ಯವಾದವರ ವಿಷಯದಲ್ಲಿ ಅವರಿಗೆ ಗೊತ್ತಿದೆ ಅಂತೀರಾ? ಆದರೆ ಕರ್ತನಾದ ಯೇಸು ನಮ್ಮೆಲ್ಲರನ್ನು ಬಲ್ಲವರಾಗಿದ್ದಾರೆ. ಆತನು ನಿರಂತರನಾದ ದೇವರಾಗಿದ್ದಾರೆ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಅಂದಿದ್ದಾರೆ. ನಮ್ಮನ್ನು ಆತನು ಪರಿಶೀಲಿಸುತ್ತಿದ್ದಾನೆ. ನರಜನ್ಮದವರನ್ನು ಪರಿಶೀಲಿಸುತ್ತಿದ್ದಾನೆ. ಇನ್ನೂ ಹೇಳಬೇಕಾದ್ರೆ ಆತನು ನಮ್ಮ ಅಂತರೇಂದ್ರಿಯಗಳನ್ನು ಅರಿತವನಾಗಿದ್ದಾರೆ. ನಾವು ಇನ್ನೂ ಹುಟ್ಟುವ ಮುಂಚೆ ನಾವು ಯಾರೆಂದು ಆತನಿಗೆ ಗೊತ್ತು. ಈಗ ಜೀವಿಸುತ್ತಿರುವ ನಮ್ಮ ಬಗ್ಗೆ ಆತನಿಗೆ ಗೊತ್ತು. ನಮ್ಮ ಭವಿಷ್ಯ ಕೂಡ ಆತನಿಗೆ ಗೊತ್ತು. ಇಂತಹ ಶ್ರೇಷ್ಠನಾದ ದೇವರನ್ನು ತಿಳಿದುಕೊಳ್ಳದೇ ಇರುವುದು ಎಷ್ಟೋ ದುಃಖಕರವಾದ ಸಂಗತಿ. ನಿಮ್ಮನ್ನು ಅರಿತಿರುವ ದೇವರನ್ನು ನೀವು ಅರಿತುಕೊಂಡ ದಿನ ನೀವು ಧನ್ಯರಾಗುತ್ತೀರಿ. ಅದೇ ನಿಮ್ಮ ರಕ್ಷಣೆಯ ದಿನ. ನಿಮ್ಮ ಜೀವಿತದಲ್ಲಿ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಂತಹ ದಿನವಾಗಿರುತ್ತೆ. ಕಣ್ಣಿಗೆ ಕಾಣುವ ಈ ಲೋಕವೆಲ್ಲ ಶಾಶ್ವತ ಅಲ್ಲವೆಂದು, ಅದೃಶ್ಯವಾದ ಪರಲೋಕವೇ ಶಾಶ್ವತವಾದದೆಂದು ನೀವು ಕಂಡುಕೊಳ್ತೀರಿ. ದೇವರು ನಮ್ಮನ್ನು ಈ ಲೋಕದಲ್ಲಿ ಗಾಳಿಗೆ ಹುಟ್ಟಿಸುವಂತೆ ಹುಟ್ಟಿಸಲಿಲ್ಲ ಪ್ರಿಯರೇ. ನಾನು ತಾಯಿ ಗರ್ಭದಲ್ಲಿ ಪಿಂಡವಾಗಿದ್ದಾಗಲೇ ನನ್ನನ್ನು ತಿಳಿದವನಾಗಿದೆ ಎಂದು ದಾವೀದನು ಹೇಳ್ತಾನಲ್ಲವೇ? ನಾವು ನಮ್ಮ ಜೀವಿತದಲ್ಲಿ ದೇವರನ್ನು ಅರಿತುಕೊಳ್ಳಲಿಕ್ಕಾಗ್ತಿಲ್ಲ. ದೇವರ ಚಿತ್ತವನ್ನು ಅರಿತುಕೊಳ್ಳಲಿಕ್ಕಾಗ್ತಿಲ್ಲ. ನೀವು ಬಹುಶಃ ಈ ದಿನ ಒಂದು ಚಿಕ್ಕ ವಿಲೇಜ್ನಲ್ಲಿ ಇರಬಹುದು, ಹಳ್ಳಿ ಊರಲ್ಲಿ ಬೆಳೆದವರಾಗಿರ್ಬೋದು. ನಿಮ್ಮ ತಾತ ಮುತ್ತಾತಂದಿರು ಒಂದು ಬಡ ಕುಟುಂಬದಿಂದ ಬಂದಿರಬಹುದು, ಇಲ್ಲವೇ ಒಂದು ಐಶ್ವರ್ಯವಂತರ ರಾಜರ ಕುಟುಂಬದಲ್ಲಿ ಹುಟ್ಟಿರಬಹುದು. ಆದರೆ ದಿನಗಳು ಕಳೆಯುತ್ತಿರುವ ಹಾಗೆ ರಾಜರು ಏನಾದರೂ ನೋಡಿ, ಈ ದಿನಗಳಲ್ಲಿ ಲಕ್ಷಾಧಿಪತಿಗಳು ಭಿಕ್ಷಾಧಿಪತಿಗಳಾಗ್ತಿದ್ದಾರೆ. ಕಾಲ ಪರಿಸ್ಥಿತಿಗಳನ್ನು ಬದಲಾಯಿಸಿ ಬಿಡ್ತಿದೆ ನೋಡಿ. ಯಾರೇ ಆಗಲಿ ಸ್ಥಿರವಾಗಿ ನಾನು ಇದರಲ್ಲಿ ಇರ್ತೇನೆ ಅಂದುಕೊಳ್ಳುವುದು ಸರಿಯಲ್ಲ ಪ್ರಿಯರೇ. ಅದು ನೆರವೇರಲ್ಲ. ನೀವು ಯಾವುದೇ ಸ್ಥಿತಿಯಲ್ಲಿದ್ದಾಗಿಯೂ ಕರ್ತನು ಮಾತ್ರ ಬಹಳ ಚೆನ್ನಾಗಿ ಅರಿತವರಾಗಿದ್ದಾರೆ. ನಿಮಗಾಗಿ ಆತನು ಹಾಕಿಕೊಂಡಿರುವ ಯೋಚನೆಗಳು ಬಹಳ ಶ್ರೇಷ್ಠವಾಗಿವೆ. ಆತನು ನಮಗೆ ಎಲ್ಲವನ್ನು ಒದಗಿಸಿ, ಇಲ್ಲವೇ ಎಲ್ಲವನ್ನು ಕೊಟ್ಟು ನಮಗೆ ಆತನು ಅಬ್ಸರ್ವ್ ಮಾಡ್ತಾನೆ. ಇವನಿಗೆ ನಾನು ಜ್ಞಾನ ಕೊಡ್ತೇನೆ, ಹಣ ಕೊಡ್ತೇನೆ, ಕುಟುಂಬ ಕೊಡ್ತೇನೆ, ಅಧಿಕಾರ ಕೊಡ್ತೇನೆ. ಇವನು ಯಾವ ರೀತಿಯಾಗಿ ಇವುಗಳನ್ನು ಬಳಸುತ್ತಾನೆಂದು ನೋಡೋಣ. ಎಷ್ಟರ ಮಟ್ಟಿಗೆ ಹೇಗೆ ನಂಬಿಗಸ್ತನಾಗಿರುತ್ತಾನೆ ಎಂಬುದಾಗಿ ಪರಿಶೀಲಿಸಲು ದೇವರು ನಮಗೆ ಅವಕಾಶ ಕೊಡ್ತಾರಂತೆ. ಸ್ವಲ್ಪದರಲ್ಲಿ ನಂಬಿಗಸ್ತರಾಗಿದ್ರೆ ದೇವರು ಹೆಚ್ಚಿನದನ್ನು ಕೊಡ್ತಾರೆ. ಅದಕ್ಕಾಗಿಯೇ ಸಾಧಾರಣವಾದ ವಿಷಯಗಳಲ್ಲಿಯೂ ಕೂಡ ನಾವು ಮನಸ್ಸಾಕ್ಷಿಯುಳ್ಳವರಾಗಿ ಜೀವಿಸುವುದನ್ನು ಕಲಿಯಬೇಕು. ಅದೇ ಸಮಯದಲ್ಲಿ ದೇವರು ಪರಿಪೂರ್ಣರನ್ನು ಕೂಡ ನೋಡ್ತಾ ಇಲ್ಲ. ಯಾಕೆಂದರೆ ಪರಿಪೂರ್ಣರಿಲ್ಲ, ಯಾರೊಬ್ಬರೂ ಇಲ್ಲ, ಯಾರೊಬ್ಬರೂ ನೀತಿವಂತರಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಯಥಾರ್ಥತೆಯನ್ನು ಆತನು ನೋಡ್ತಿದ್ದಾರೆ. ಯಥಾರ್ಥತೆ ಅಂದರೆ ವೇಷಧಾರಣೆ ಇಲ್ಲದೇ ಇರುವಂಥದ್ದು, ಅಹಂಕಾರ ಇಲ್ಲದೇ ಇರುವಂಥದ್ದು, ಇದ್ದದನ್ನು ಇದ್ದ ಹಾಗೆ ನಟಿಸಲಾರದೇ ಇರುವಂಥದ್ದು. ಕತ್ತೆ ಹುಡುಕುತ್ತಾ ತಿರುಗಾಡುತ್ತಿರುವ ಸೌಲನಿಗೆ ದೇವರು ಹೊಸ ಹೃದಯ ಕೊಟ್ಟು ಇಸ್ರಾಯೇಲರ ಮೇಲೆ ರಾಜನನ್ನಾಗಿ ಮಾಡಿದರು.
ಸಿಂಹಾಸನ ಕೊಟ್ರು, ಅಧಿಕಾರ ಕೊಟ್ರು. ಆದರೆ ಕಡಿಮೆ ಸಮಯದಲ್ಲಿಯೇ ಸೌಲನು ಗರ್ವಿಷ್ಠನಾಗಿ ದೇವರ ಸೇವಕನ ಬೆಲೆಯಾಗಲಿ, ದೇವರ ಚಿತ್ತವಾಗಲಿ, ದೇವರ ಪ್ರಣಾಳಿಕೆಯಾಗಲಿ ಅರಿಯದೇ ಇರುವುದರಿಂದ ಅವನು ಬೇರೆ ಮನಸ್ಸಲ್ಲಿ, ಬೇರೆ ತತ್ವದಲ್ಲಿ ದೇವರು ಹೇಳಿದ್ದು ಒಂದಾಗಿದ್ರೆ ಇವನು ಮಾಡೋದು ಇನ್ನೊಂದಾಗಿರ್ತಿತ್ತು. ನೋಡಿ ಪ್ರಿಯರೇ, ಹೇಳಿದ್ದನ್ನು ಮಾಡಿದಾಗ ಇಬ್ಬರು ಮನಸ್ಸು ಒಂದಾಗ್ತದೆ ಹೊರತು ಒಬ್ಬನು ಒಂದ್ ಹೇಳಿದ್ರೆ ಇನ್ನೊಬ್ಬನು ಇನ್ನೊಂದು ಹೇಳಿದ್ರೆ ಹೇಗೆ ಅವರಿಬ್ಬರು ಒಂದಾಗಿರ್ಲಿಕ್ಕಾಗತ್ತೆ? ಈ ದಿನ ಬಹಳ ಗಂಡ ಹೆಂಡತಿಯರ ಮಧ್ಯದಲ್ಲಿ ಕೂಡ ಇದೇ ಜಗಳ. ನಾನು ಎಷ್ಟೇ ಹೇಳಿದ್ರೂ ಅವಳು ಕೇಳ್ತಾ ಇಲ್ಲ ಅನ್ನುತ್ತಾನೆ ಗಂಡ. ಇಬ್ಬರು ಸಮ್ಮತಿಸಲಾರದೆ ಒಟ್ಟಿಗೆ ನಡೆಯಲು ಸಾಧ್ಯವೋ? ಆಗೋದಿಲ್ಲ. ಮುಖ್ಯವಾಗಿ ದೇವರೊಂದಿಗೆ ಸಮ್ಮತಿಸಲಾರದೆ ನಾವು ದೇವರ ಆಶೀರ್ವಾದಗಳನ್ನು ಹೊಂದಲಾರೆವು. ಸಮುವೇಲ ಪ್ರವಾದಿಗೆ ದೇವರು ಹೇಳ್ತಾರೆ, ನಾನು ಸೌಲನನ್ನು ತಿರಸ್ಕರಿಸಿದ್ದೇನೆ, ನಾನು ನನಗಿಷ್ಟಕರವಾದವನನ್ನು ಕೋರಿಕೊಂಡಿದ್ದೇನೆ, ನಾನು ನನ್ನನ್ನು ಪ್ರೀತಿಸುವವನನ್ನು ಕೋರಿಕೊಂಡಿದ್ದೇನೆ, ನನ್ನನ್ನು ಹುಡುಕುವವನನ್ನು ಕೋರಿಕೊಂಡಿದ್ದೇನೆ. ದೇವರೇನು ಹೇಳ್ತಾರೆ ನೋಡಿ, ಸಮುವೇಲನ ಪುಸ್ತಕ 1 ಸಮುವೇಲ ಅದರಲ್ಲಿ 13ನೇ ಅಧ್ಯಾಯ 14ನೇ ವಚನ. ಯೆಹೋವನು ತನ್ನ ಚಿತ್ತಾನುಸಾರವಾದ ಮನಸ್ಸುಳ್ಳಂತಹ ಒಬ್ಬನನ್ನು ಕಂಡುಕೊಂಡನು. ಏನಂತೆ? ತನ್ನ ಚಿತ್ತಾನುಸಾರನಾಗಿರುವಂತಹ ಒಬ್ಬನನ್ನು ಕಂಡುಕೊಂಡರಂತೆ. ಅವನು ಇನ್ನೂ ಬಾಲಕನಾಗಿಯೇ ಇದ್ದಾನೆ, ಅನಾಮಿಕನಾಗಿದ್ದಾನೆ, ಕೇವಲ ಒಬ್ಬ ಕುರಿಕಾಯುವ ಕುರುಬನಾಗಿದ್ದಾನೆ. ಆದರೆ ಎಷ್ಟು ಚೆನ್ನಾಗಿ ದೇವರು ಅಡ್ರೆಸ್ ಕೊಟ್ಟು ಕಳಿಸುತ್ತಾರೆ ನೋಡಿ. ಈಶಾಯನ ಮಕ್ಕಳಲ್ಲಿ ನಾನು ಒಬ್ಬನನ್ನು ಆರಿಸಿಕೊಂಡಿದ್ದೇನೆ ಅನ್ನುತ್ತಾರೆ. ನೀನು ನಿನ್ನ ಕೊಂಬಿನಲ್ಲಿ ತೈಲ ತೆಗೆದುಕೊಂಡು ಹೋಗಿ ಅವನನ್ನು ಅಭಿಷೇಕಿಸು ಅನ್ನುತ್ತಾರೆ. ಈಶಾಯನ ಮನೆಗೆ ಸಮುವೇಲನು ಹೋಗಿ ನಿನ್ನ ಮಕ್ಕಳಲ್ಲಿ ಎಂದು ಕೇಳಿದಾಗ ಸಾಲು ಸಾಲಾಗಿ ಅವರೆಲ್ಲ ಬಹು ಬಲಿಷ್ಠರಾಗಿ ಕಾಣಿಸಿಕೊಳ್ಳುವಂತೆ ಬಂದರು. ಓಹೋ, ರಾಜನಾಗಲು ಇವನೇ ಅರ್ಹನು ಎಂದು ಭಾವಿಸಿ ಹಿರಿಮಗನನ್ನು ನೋಡಿದಾಗ ತನ್ನ ಮನಸ್ಸಿನೊಳಗೆ ಸಮುವೇಲನು ಅಂದುಕೊಳ್ತಾನೆ, ಇವನೇ ರಾಜನಾಗಿ ಆಗುತ್ತಾನೆ ಎಂದು. ಹೌದಲ್ಲವೇ? ಒಮ್ಮೆ ನೋಡೋಣ ಬನ್ನಿ. 16ನೇ ಅಧ್ಯಾಯ 6ನೇ ವಚನ ನೋಡಿ. ಅವರು ಬರಲು ಅವನು ಎಲಿಯಾಬನನ್ನು ನೋಡಿ, ನಿಶ್ಚಯವಾಗಿ ಯೆಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ ಎಂದುಕೊಂಡನು. ಏನಂತೆ? ಅವನ ಎತ್ತರ ನೋಡ್ತಾನೆ. ಅವನು ಈಗಾಗಲೇ ಆರ್ಮಿಯಲ್ಲಿದ್ದನು. ಅವನ ಮುಖದ ಮೇಲೆ ರಾಜನಾಗುವ ಎಲ್ಲಾ ಕಳೆ ಕಾಣಿಸಿಕೊಳ್ತಿತ್ತು. ರಾಜ ಕಳೆ ಕಾಣಿಸುತ್ತಾ ಇತ್ತಂತೆ. ಪುಸ್ತಕದ ಕೆಲವು ಪದ ಬಳಸಿದರೆ ಕೆಲವರಿಗೆ ಈ ದಿನಗಳಲ್ಲಿ ಅರ್ಥ ಆಗದೇ ಇರಬಹುದು. ಅವನ ಹಾವಭಾವ ನೋಡಿ, ಅವನ ಎತ್ತರ ನೋಡಿ, ಹಾಗೂ ಅವನ ಶೌರ್ಯವನ್ನು ನೋಡಿ, ಆ ಯುದ್ಧ ಭೂಮಿಯಲ್ಲಿ ಸೈನಿಕನಾದವನು ಹೇಗಿರ್ತಾನೆ, ಖಂಡ ಬೆಳೆದಿರ್ತವೆ, ಅದನ್ನು ನೋಡಿ ಇವನೇ ದೇವರು ಅಭಿಷೇಕಿಸಿದವನು ಅಂದಾಗ ದೇವರು ಹೇಳ್ತಾರೆ, ಯೆಹೋವನು ಸಮುವೇಲನಿಗೆ ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ಏನಂತೆ? ಯೆಹೋವನು ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ನೀನು ಎತ್ತರ ನೋಡ್ತಾ ಇದ್ದಿ, ಹೊರಗಿನ ತೋರುವಿಕೆ ನೋಡ್ತಾ ಇದ್ದಿ. ಆದರೆ ಮನುಷ್ಯರು ಹೊರ ತೋರುವಿಕೆ ನೋಡಿ ಮರ್ಯಾದೆ ಕೊಡ್ತಾರೆ. ಒಮ್ಮೆ ಔತಣ ನಡೆಯುವ ಮನೆಗೆ ಒಬ್ಬ ಭಿಕ್ಷೆಗಾರನು ಭಿಕ್ಷೆ ಬೇಡಲು ಹೋದಾಗ ಪಾಪ ಹೊಲಸಾದ ಬಟ್ಟೆಗಳೊಂದಿಗೆ, ಬೆಳೆದಿರುವ ಗಡ್ಡಗಳೊಂದಿಗೆ, ಬಹಳ ಹಸಿವೆಯೊಂದಿಗೆ ಅಲ್ಲಿ ಔತಣ ನಡೆದ್ರೆ ಬನ್ನಿರಿ ಬನ್ನಿರಿ ಎಂದು ಆಹ್ವಾನಿಸುವಾಗ ಇವನು ಒಳಗಡೆ ಹೋದ್ರೆ ಹೋಗು, ಹೊರಗೆ ಹೋಗು ಎಂಬುದಾಗಿ ಬೈತಿದ್ರು. ಪಕ್ಕದಲ್ಲಿ ನಿಂತವನು ಬನ್ನಿ ಬನ್ನಿ ಅನ್ನುತ್ತಾನೆ. ಕೆಲವರೇನೋ ಹೋಗು ಹೋಗು ಅನ್ನುತ್ತಾರೆ. ಯಾಕೆ, ಎದಕ್ಕಾಗಿ ಎಂದು ಯೋಚಿಸಿ ತನ್ನನ್ನೇ ನೋಡ್ಕೊಂಡನಂತೆ. ಓಹೋ, ನನ್ನ ಡ್ರೆಸ್ಸು, ನನ್ನ ಅವತಾರ ಸರಿಯಾಗಿಲ್ಲ ಅಂದ್ಕೊಂಡು ಏನೋ ಅವ್ರ ಕಡೆ ಇವ್ರ ಕಡೆ ಬೇಡಿಕೊಂಡು, ಏನೋ ಹಾಕಿಕೊಂಡು, ಒಂದು ಕೋಟ್ ಹಾಕಿಕೊಂಡು ಆರಾಮಾಗಿ ಒಳಗಡೆ ಬಂದ್ರೆ ಮುಂಚೆ ಹೋಗನ್ನೋವರು ಅವನ ಬಟ್ಟೆ ನೋಡಿ ಬಾ ಅನ್ನುತ್ತಾರೆ. ಅವನು ಔತಣದೊಳಗೆ ಹೋಗಿ ಕೂತ್ಕೊಂಡು ಎಲ್ಲರಿಗೂ ಕೇಳಿಸಿಕೊಳ್ಳುವ ಹಾಗೆ ಬಡಿಸಿರುವ ಊಟವನ್ನೆಲ್ಲ, ಓ ಕೋಟು ತಿನ್ನು ತಿನ್ನು, ಓ ಕೋಟೆ ತಿನ್ನು ತಿನ್ನು ಎಂದು ಒಂದು ತುತ್ತು ತೆಗೆದುಕೊಂಡು ಕೋಟಿಗೆ ತಿನ್ನಿಸುತ್ತಾ ಪ್ರಯತ್ನಿಸಿದಾಗ ಎಲ್ಲರ ದೃಷ್ಟಿ ಅವನ ಕಡೆಗೆ ಬೀಳುತ್ತೆ. ಆ ರೀತಿ ಅವನು ಕಿರ್ಚುತ್ತಾ ಇರುವಾಗ ಪಕ್ಕದವನು ಹುಚ್ಚನಾಗಿದೆಯಾ, ಕೋಟ್ ಹೇಗೆ ತಿನ್ನುತ್ತೆ ಅಂದಾಗ ಮತ್ತಿನ್ನೇನು, ಇದಕ್ಕಿಂತ ಮುಂಚೆ ಇದಿಲ್ಲದೆ ನಾನು ಬಂದಾಗ ನನಗೆ ಊಟ ಬಡಿಸಲಿಲ್ಲ, ಇದನ್ನು ಧರಿಸಿ ಬಂದಾಗ ನನಗೆ ಊಟ ಬಡಿಸಿದರು, ನನಗೆ ಬಡಿಸಿದಾರೋ ಎಂದು ಕೇಳ್ದ. ಮನುಷ್ಯರು ಹೊರಗಿನ ತೋರುವಿಕೆ ಮಾತ್ರ ನೋಡ್ತಾರೆ, ಆದರೆ ದೇವರು ನಿಮ್ಮ ಕೋಟು ಬೂಟಿನಲ್ಲಿ, ಇಲ್ಲವೇ ನಿಮ್ಮ ಅಲಂಕಾರದಲ್ಲಿ ಅಥವಾ ಅಂದದಲ್ಲಿ
ನಿಮ್ಮ ಗಂಭೀರತ್ವವೋ, ನಿಮ್ಮ ಎತ್ತರವೋ, ನಿಮ್ಮ ಸಾಮರ್ಥ್ಯವನ್ನೋ ನೋಡುವಾತನಲ್ಲ, ನಿಮ್ಮ ಹೃದಯ ನೋಡುವಾತನಾಗಿದ್ದಾರೆ. ಯಾವನು ನನ್ನ ಮಾತು ಕೇಳಿ ನಡುಗುವನೋ ಅವನನ್ನೇ ನಾನು ದೃಷ್ಟಿಸುತ್ತೇನೆ ಎಂದಿದ್ದಾರೆ ದೇವರು. ದಾವೀದನು ಚಿಕ್ಕಂದಿನಿಂದ ದೇವರನ್ನು ಸ್ತುತಿಸುತ್ತಾ ದೇವರು ಸೃಷ್ಟಿಸಿರುವ ಸೃಷ್ಟಿಯನ್ನು ನೋಡಿ ಆ ಸೃಷ್ಟಿಯಲ್ಲಿ ಆನಂದಿಸುವುದನ್ನು ಕಲಿತಿದ್ದ. ಹಾಗಾಗಿ ಇಷಾಯನ ಮಕ್ಕಳಲ್ಲಿ ಎಲ್ಲರನ್ನೂ ದೇವರು ತಿರಸ್ಕರಿಸಿದಾಗ ಇನ್ನು ಯಾರಾದರೂ ಇದ್ದಾರೆ ಎಂದು ಸಮುವೇಲನು ಕೇಳಿದ್ರೆ ಒಬ್ಬನಿದ್ದಾನೆ ಅಂದಾಗ ಬರ ಹೇಳು ಅನ್ನುತ್ತಾನೆ. ನಾನು ಕೂತ್ಕೊಳ್ತೇನೆ ಅಂದಾಗ ದಾವೀದನನ್ನು ಕರೆಸಿಕೊಳ್ತಾರೆ. ಅವನು ಬಂದಾಗ ಏನಾಯ್ತೆಂಬುದಾಗಿ ನೋಡಿ ಪ್ರಿಯರೇ, ಮೊದಲ ಸಮುವೇಲ ಪುಸ್ತಕ 16:12. ಇಷಾಯನು ಅವನನ್ನು ಕರೆತರಿಸಿದನು. ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನೂ ಆಗಿದ್ದನು. ಅವನು ಬಂದ ಕೂಡಲೇ, ನಾನು ಆರಿಸಿಕೊಂಡವನು ಇವನೇ, ನೀನು ಎದ್ದು ಅವನನ್ನು ಅಭಿಷೇಕಿಸು ಎಂದು ಯೆಹೋವನು ಆಜ್ಞಾಪಿಸಿದನು. ನಾನು ಆರಿಸಿಕೊಂಡವನು ಇವನೇ. ಏನು ಇವನ ಅಣ್ಣಂದರೆಲ್ಲ ಎಷ್ಟೋ ಎತ್ತರವಾಗಿದ್ರು, ಎಷ್ಟೋ ಬಲಿಷ್ಠರು, ಪ್ರವೀಣರೂ ಆಗಿದ್ರು. ಇವನು ಕೇವಲ ಕುರಿಮೈಸುವ ಹುಡುಗನಾಗಿದ್ದಾನೆ, ಬಾಲಕನಾಗಿದ್ದಾನೆ, ಇಲ್ಲವೇ ಯವನಸ್ಥನಾಗಿದ್ದಾನೆ. ನೋಡಿ ಪ್ರಿಯರೇ, ಟೀನೇಜಲ್ಲಿದ್ದ ದಾವೀದನು ಆವಾಗ. ಆದರೆ ದೇವರು ಅವನನ್ನು ನೋಡಿದ್ರು. ನಾನು ಆರಿಸಿಕೊಂಡವನು ಇವನೇ ಅನ್ನುತ್ತಾರೆ. ಆಗ ತಕ್ಷಣ ಎಣ್ಣೆ ತೆಗೆದುಕೊಂಡು ಅವನನ್ನು ಅಭಿಷೇಕಿಸುತ್ತಾನೆ. ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮ ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಹಾಲೆಲ್ಲೂಯಾ! ಯಾರನ್ನು ದೇವರು ಅಭಿಷೇಕಿಸಲು ಬಯಸುತ್ತಿದ್ದಾರೋ, ಯಾರನ್ನು ದೇವರು ಆರಿಸಿಕೊಂಡಿದ್ದಾರೋ, ಈ ವಾಕ್ಯದ ಮೂಲಕ ಯಾರ ಹೃದಯವನ್ನು ದೇವರು ತಟ್ಟುತ್ತಾ ಇದ್ದಾರೆಂದು ನನಗೆ ಗೊತ್ತಿಲ್ಲ. ಆದರೆ ಬಹಳಷ್ಟು ಜನ ಬಹಳಷ್ಟು ಸ್ಥಳಗಳಿಂದ ಈ ವಾಕ್ಯ ಕೇಳ್ತಾ ಇದ್ದೀರಿ, ವೀಕ್ಷಿಸುತ್ತಾ ಇದ್ದೀರಿ. ಆದರೆ ನಿಮ್ಮಲ್ಲಿ ಯಾರ್ಯಾರನ್ನೋ, ಒಬ್ಬರನ್ನೇ ಅಲ್ಲ, ಯಾರ್ಯಾರನ್ನೋ ಕರ್ತನು ಆರಿಸಿಕೊಳ್ತಿದ್ದಾರೆ. ನೀವು ಈ ದಿನ ದೇವರ ಅಭಿಷೇಕ ಹೊಂದಿಕೊಳ್ಳಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಈ ದಿನ ಎಣ್ಣೆಯ ಅಭಿಷೇಕ ಅಲ್ಲ, ಪವಿತ್ರಾತ್ಮನ ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರುವ ಹಾಗೆ ನೀವು ಸಿದ್ಧಗೊಳ್ಳುವುದಾದರೆ, ಸಬ್ಮಿಟ್ ಮಾಡಿಕೊಳ್ಳುವುದಾದರೆ, ನಿಮ್ಮನ್ನು ಅರ್ಪಿಸಿಕೊಡುವುದಾದರೆ, ಪವಿತ್ರಾತ್ಮನು ಈ ದಿನ ನಿಮ್ಮನ್ನು ಅಭಿಷೇಕಿಸುವುದಕ್ಕಾಗಿ ಸಿದ್ಧವಾಗಿದ್ದಾರೆ. ದೇವರು ಆರಿಸಿಕೊಂಡವನು ಧನ್ಯನು ಪ್ರಿಯರೇ. ಈ ಲೋಕದಲ್ಲಿ ಬೇರೆ ಎಲ್ಲಾ ಕೆಲಸಕ್ಕಿಂತಲೂ ದೇವರ ಕೆಲಸವೇ ದೊಡ್ಡದಾಗಿದೆ ಎಂದು ಈ ದಿನ ಮನುಷ್ಯರು ಗುರುತಿಸುತ್ತಾ ಇಲ್ಲ. ದೇವರಿಗೋಸ್ಕರ ಜೀವಿಸುವಂಥದ್ದು, ದೇವರ ಪ್ರಣಾಳಿಕೆ ಅರಿತುಕೊಳ್ಳುವಂಥದ್ದು ಎಷ್ಟೋ ಶ್ರೇಷ್ಠವಾಗಿದೆ. ನೀವು ಎದಕ್ಕಾಗಿ ಜನಿಸಿದ್ದೀರೆಂದು ಅರಿತುಕೊಳ್ಳುವವರೆಗೂ ನೀವು ಬದುಕುವ ಬದುಕೆಲ್ಲ ವ್ಯರ್ಥ ಅಂದಿದ್ದಾರೆ ಒಬ್ಬ ವ್ಯಕ್ತಿ. ಆಲೋಚಿಸಿರಿ, ಎಷ್ಟು ವಯಸ್ಸಾಗಿದೆ ನಿಮಗೆ, ಎಷ್ಟು ಕಾಲ ಮೀರಿ ಹೋಗಿದೆ ನಿಮ್ಮ ಜೀವಿತದಲ್ಲಿ. ಎದಕ್ಕೋಸ್ಕರ ಬದುಕುತ್ತಾ ಇದ್ದೀರಿ? ಯಾರನ್ನು ಸಂತೋಷಪಡಿಸುತ್ತಾ ಇದ್ದೀರಿ? ಎದಕ್ಕೋಸ್ಕರ ಈ ಲೋಕದಲ್ಲಿ ನೀವು ಪ್ರಯಾಸ ಪಡ್ತಿದ್ದೀರಿ? ಮನುಷ್ಯರ ಮೆಚ್ಚುಗೆ ಹೊಂದುವುದಕ್ಕಾಗಿಯೋ, ಲೋಕದಲ್ಲಿ ಗಣ್ಯರಾಗಿರುವುದಕ್ಕಾಗಿಯೋ, ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿಯೇ ಇವೆಯೋ ನಿಮ್ಮ ಮಾತು, ನಿಮ್ಮ ವಸ್ತ್ರಧಾರಣೆ, ನಿಮ್ಮ ಜೀವನ ಶೈಲಿ? ಯಾವಾಗ ನೋಡಿದ್ರು ಅವರೇನಂದ್ಕೊಳ್ತಾರೋ, ಇವರೇನಂದ್ಕೊಳ್ತಾರೋ, ಅವರನ್ನು ಮೆಚ್ಚಿಸಬೇಕು, ಇವರನ್ನು ಮೆಚ್ಚಿಸಬೇಕು ಎಂದು ನಾವು ಪ್ರಯಾಸ ಪಡ್ತಿದ್ದೇವೆ ಹೊರತು ನಮ್ಮನ್ನು ಉಂಟು ಮಾಡಿರುವ ನಮ್ಮ ದೇವರನ್ನು ನಾವು ಮೆಚ್ಚಿಸಬೇಕು. ನನ್ನ ದೇವರು ನನ್ನ ವಿಷಯದಲ್ಲಿ ಇಷ್ಟಪಡಬೇಕು. ನಮ್ಮ ದೇವರ ಚಿತ್ತ ನಾವು ಅರಿತುಕೊಳ್ಳಬೇಕು. ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನ ಪ್ರಣಾಳಿಕೆ ನಾವು ತಿಳ್ಕೊಳ್ಳಬೇಕು ಎಂಬ ಆಸೆ ನಿಮಗಿರೋದಾದರೆ ನೀವು ಧನ್ಯರು ಪ್ರಿಯರೇ. ದಾವೀದನು ದೇವರನ್ನು ಪ್ರೀತಿಸಿದ. ಬಾಲಕನಾಗಿದ್ದಾಗಲೇ ದೇವರು ಆರಿಸಿಕೊಳ್ತಾರೆ. ನಮ್ಮನ್ನು ಕೂಡ ದೇವರು ಆರಿಸಿಕೊಳ್ತಿದ್ದಾರೆ ಪ್ರಿಯರೇ. ನಾವು ದೇವರನ್ನು ಆರಿಸಿಕೊಳ್ತಾ ಇಲ್ಲ. ನಾವು ದೇವರನ್ನು ಹುಡುಕುತ್ತಾ ಇಲ್ಲ, ದೇವರೇ ನಮ್ಮನ್ನು ಹುಡುಕುತ್ತಾ ಬರುತ್ತಿದ್ದಾರೆ. ನಾವೇ ಏನೇನೋ ಆಶಿಸುತ್ತಾ ಇಲ್ಲ, ಆದರೆ ದೇವರೇ ತಾನು ಆಶಿಸಿದವುಗಳನ್ನು ನಮ್ಮಲ್ಲಿ ನೆರವೇರಿಸಲು ಸಿದ್ಧನಾಗಿದ್ದಾರೆ. ಬೆತ್ಲೆಹೇಮ್ ಎಂಬ ಗ್ರಾಮದಲ್ಲಿ ಒಂದು ಚಿಕ್ಕ ಹುಡುಗನೂ ಬಾಲಕನೂ ಆಗಿರುವ ದಾವೀದನಿಗೆ ಆರಿಸಿಕೊಳ್ತಾರೆ, ಕೋರಿಕೊಳ್ತಾರೆ. ಆ ಇಸ್ರಾಯೇಲ್ ದೇಶಕ್ಕೆ ಚಕ್ರವರ್ತಿಯನ್ನಾಗಿ ಮಾಡುತ್ತಾರೆ. ಎಂತಹ ದೊಡ್ಡ ದೇವರಾಗಿದ್ದಾರೆ ನೋಡಿ. ಈ ದಿನ ನಿಮ್ಮನ್ನು ಕೂಡ ಹೆಚ್ಚಿಸಲು ಆತನು ಸಿದ್ಧನಾಗಿದ್ದಾನೆ, ನೀವು ತಗ್ಗಿಸಿಕೊಳ್ಳೋದಾದರೆ. ನಿಮ್ಮನ್ನು ಅಭಿಷೇಕಿಸಲು ಆತನು ಆಶಿಸುತ್ತಿದ್ದಾನೆ, ನೀವು ನಿಮ್ಮ ತಲೆಯನ್ನು ಬಾಗಿಸಿ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡುವುದಾದರೆ. ದೇವರು ತನ್ನ ಇಷ್ಟಾನುಸಾರವಾದ ಮನುಷ್ಯನನ್ನು ಆರಿಸಿಕೊಳ್ಳುತ್ತಾರೆ. ಅಪೊಸ್ತಲರ ಕೃತ್ಯಗಳಲ್ಲಿ ಒಂದು ಮಾತಿದೆ, ಓದೋಣ ಬನ್ನಿರಿ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಚನ. ಮತ್ತು ನನಗೆ ಈಶಾಯನ ಮಗನಾದ ದಾವೀದನು ಸಿಕ್ಕನು, ಇವನು ನನ್ನ ಹೃದಯದ ಇಷ್ಟಾನುಸಾರವಾದ ಮನುಷ್ಯನು.
ಅವನು ನನ್ನ ಉದ್ದೇಶಗಳನ್ನೆಲ್ಲ ನೆರವೇರಿಸುವನು ಎಂದು ಹೇಳಿ ಅವನ ಕುರಿತು ಸಾಕ್ಷಿ ಕೊಟ್ಟನು. ಹಲ್ಲೆಲೂಯ. ಕೋರಿಕೊಳ್ತಾರೆ ದೇವರು, ಆದರೆ ಏನ್ ಮಾಡುತ್ತಾನೆ ದಾವೀದನು? ಅವನನ್ನು ನಾನು ಕೋರಿಕೊಂಡಿದ್ದೇನೆ, ಅವನೇ ನನ್ನ ಉದ್ದೇಶಗಳನ್ನೆಲ್ಲ ನೆರವೇರಿಸುವನು ಅನ್ನುತ್ತಾರೆ. ನನ್ನ ಮಾತುಗಳ ಪ್ರಕಾರ ಅವನು ಜೀವಿಸುವನು, ನನ್ನ ಚಿತ್ತದ ಪ್ರಕಾರ ಅವನು ನಡೆದುಕೊಳ್ಳುವನು, ನನ್ನ ಆಜ್ಞೆಗಳಿಗೆ ವಿಧೇಯನಾಗುವನು. ನಾನು ಅಂದುಕೊಂಡದ್ದನ್ನೆಲ್ಲ ದಾವೀದನ ಮುಖಾಂತರ ಈ ಲೋಕದಲ್ಲಿ ನಾನು ಮಾಡುತ್ತೇನೆ ಅನ್ನುತ್ತಾರೆ. ನಾನು ಮಾಡುತ್ತೇನೆ, ಅದನ್ನು ದಾವೀದನು ಮಾಡಿದ್ದಾನೆ ಎಂದು ದೇವರು ಹೇಳುತ್ತಾರೆ. ಈ ದಿನ ಯವನಸ್ಥರೇ ಹಾಗೂ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿಯೂ ದೇವರು ನಿಮ್ಮನ್ನು ಆರಿಸಿಕೊಂಡು ಎಷ್ಟೋ ದೊಡ್ಡ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ವಿಷಯದಲ್ಲಿ ಆತನು ದೊಡ್ಡ ಉದ್ದೇಶ ಹಾಕಿಕೊಂಡಿದ್ದಾನೆ. ನಮ್ಮ ಕುರಿತಾಗಿ ದೇವರು ಈ ಸಾಕ್ಷಿ ಹೇಳಬಲ್ಲರೋ? ನಿಮ್ಮ ಕುರಿತಾಗಿ, ನೀನು ನನ್ನ ಉದ್ದೇಶಗಳನ್ನೆಲ್ಲ ನೆರವೇರಿಸಿದ್ದಿ ನನ್ನ ಪ್ರಿಯ ಜಯಪಾಲ್ ಎಂದು ದೇವರು ಹೇಳುವ ದಿನಕ್ಕಾಗಿ ಕಾದು ಎದುರು ನೋಡ್ತಿದ್ದೇನೆ. ಆತನು ಹೇಳುವ ಪ್ರಕಾರ ದೇವರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆ ಎಂದು ಭಾವಿಸಿ ಬದುಕಲು ಪ್ರಯಾಸ ಪಡ್ತಿದ್ದೇನೆ. ನನ್ನ ಒಬ್ಬನನ್ನೇ ಅಲ್ಲ, ನಿಮ್ಮನ್ನು ಕೂಡ ದೇವರು ಆರಿಸಿಕೊಂಡಿದ್ದಾರೆ. ನಿಮ್ಮನ್ನು ಸಹ ದೇವರು ಆರಿಸಿಕೊಂಡಿದ್ದಾರೆ. ನೀವು ಕೂಡ ದೇವರಿಗೆ ವಿಧೇಯರಾಗುವುದಾದರೆ ನಿಮ್ಮ ಮುಖಾಂತರ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲು ಆಶಿಸುವವರಾಗಿದ್ದಾರೆ. ಮದುವೆ ಆದರೂ ಪರವಾಗಿಲ್ಲ, ವಯಸ್ಸು ದಾಟಿದರೂ ಪರವಾಗಿಲ್ಲ, ನಿಮ್ಮ ವೃದ್ಧಾಪ್ಯದಲ್ಲಿ ಈಗಲಾದರೂ ದೇವರಿಗೆ ಒಪ್ಪಿಸಿಕೊಡುವುದಾದರೆ ಇನ್ನೂ ಹೆಚ್ಚು ದೇವರು ಆಶೀರ್ವದಿಸ್ತಾರೆ. ಕಣ್ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವು ಆರಿಸಿಕೊಂಡವರನ್ನು ಸೈತಾನನು ಹಾಳು ಮಾಡಬೇಕೆಂದು, ನೀವು ಆರಿಸಿಕೊಂಡವರನ್ನು ಸೈತಾನನು ಶೋಧಿಸಬೇಕೆಂದು, ನಿಮ್ಮಿಂದ ಉಪಯೋಗವಾಗಬೇಕೆಂದಿರುವವರನ್ನು ಸೈತಾನನು ಶ್ರಮೆಗಳ ಪಾಲು ಮಾಡಬೇಕೆಂದು, ಬಾಧೆಗಳ ಪಾಲು ಮಾಡಬೇಕೆಂದು, ಸಾಧ್ಯವಾದರೆ ಪಾಪಕ್ಕೆ ಬಂದಿಯಾಗಬೇಕೆಂದು ಹೋರಾಡುತ್ತಾ ಇರುವಾಗ ದೇವರೇ, ಶ್ರೇಷ್ಠ ಹೋರಾಡುವವರಾಗಿ, ತಂದೆಯ ಚಿತ್ತ ಮಾಡುವವರಾಗಿ, ನಮ್ಮ ದೇಹಗಳನ್ನು ದೇವಾಲಯವನ್ನಾಗಿ ಕಾಪಾಡಿಕೊಂಡು ನಾವಿಂದು ಏನಾಗಿದ್ದೇವೋ ಅದು ದೇವರ ಕೃಪೆಯಿಂದಲೇ ಆಗಿದ್ದೇವೆ ಎಂದು ಯೋಚಿಸಿ ನಿಮಗೆ ಕೃತಜ್ಞತೆ ಸ್ತುತಿ ಸಲ್ಲಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಈ ಸಂದೇಶ ಕೇಳುವವರಲ್ಲಿ ಯಾರನ್ನೆಲ್ಲ ನೀವು ಆರಿಸಿಕೊಂಡಿದ್ದೀರೋ, ಆ ದಿನ ಸಮುವೇಲನು ಎಣ್ಣೆಯಿಂದ ದಾವೀದನನ್ನು ಅಭಿಷೇಕಿಸಿದ ಹಾಗೆ ಈ ದಿನ ದೇವರೇ, ಅವರು ಎಲ್ಲೆಲ್ಲಿದ್ದಾರೋ ಅಲ್ಲಿಯೇ ನಿಮ್ಮ ಪವಿತ್ರಾತ್ಮನನ್ನು ಅವರ ಮೇಲೆ ಸುರಿಯಮಾಡಿರಿ. ಅಭಿಷೇಕಿಸಿ ನಿಮ್ಮ ಪ್ರಣಾಳಿಕೆಗಳನ್ನು ನೆರವೇರಿಸಿಕೊಳ್ಳಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಅನ್ನು ಕಳಿಸಿಕೊಡಿರಿ. ನಾವು ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರಿಗೆ ನಿಮ್ಮ ವಿಷಯದಲ್ಲಿ ದೊಡ್ಡ ಪ್ರಣಾಳಿಕೆಗಳಿವೆ. ದೇವರ ಚಿತ್ತವನ್ನು ಅರಿತು ಆತನಿಗೆ ಇಷ್ಟಾನುಸಾರವಾಗಿ ಜೀವಿಸುವವರಾಗಿದ್ದು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಆಶೀರ್ವದಿಸಲ್ಪಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.